ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಈ ಒಂದು ನಿನ್ನೆ ಮ್ಯಾಚ್ ನಾನು ನೋಡಿದ್ಮೇಲೆ ಒಂದಿಷ್ಟು ಕಮೆಂಟ್ರಿಗಳು ಸ್ವಲ್ಪ ಎಲ್ಲೋ ಒಂದ್ ಕಡೆಗೆ ಇದಾಗುತ್ತೆ. ಹಾಗಾಗಿನೇ ಇವತ್ತು ಎರಡೂ ಮ್ಯಾಚ್ ನ ಒಂದು ಇದನ್ನ ಒಂದು ರಿವ್ಯೂ ನ ಕೊಡೋಣ ಅಂತ ಬಂದಿದೀನಿ. ಯಾವ್ಯಾವ ಮ್ಯಾಚ್ ಇದ್ದು, ನಿನ್ನೆ ಯಾರ್ಯಾರೆಲ್ಲ ಗೆದ್ರು, ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿನ್ನೆ ಯಾರೆಲ್ಲ ಮ್ಯಾಚ್ ನೋಡಿದ್ರಿ, ನಿಮಗೆ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಒಂದು ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಯಾರು ಹೊಸಬ್ರು ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ನಿನ್ನೆ ಒಂದು ಮ್ಯಾಚ್, ಮಧ್ಯಾಹ್ನ ಒಂದು ಮ್ಯಾಚ್ ಇತ್ತು, ಆಮೇಲೆ ಸಾಯಂಕಾಲ ಒಂದು ಮ್ಯಾಚ್ ಇತ್ತು. ಟೋಟಲ್ ಆಗಿ ಎರಡು ಮ್ಯಾಚ್. ಮೊದಲನೇ ಮ್ಯಾಚ್ ಬಂದ್ಬಿಟ್ಟು SRH ವರ್ಸಸ್ PBKS, ಅಂದ್ರೆ ಪಂಜಾಬ್ ಸೂಪರ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ ಮತ್ತೆ ಸನ್ರೈಸ್ ಹೈದರಾಬಾದ್. ನಿನ್ನೆ ತುಂಬಾನೇ ಒಂದು ಟಾಸ್ ನ ವಿನ್ ಆದಂತ ಪಂಜಾಬ್ ನಾವು ಬಾಲ್ ಮಾಡ್ತೀವಿ. ಫಸ್ಟ್ ಬಾಲಿಂಗ್ ನ ಆಯ್ಕೆ ಮಾಡ್ಕೊಂಡು SRH ಅವ್ರಿಗೆ ಬ್ಯಾಟಿಂಗ್ ನ ಕೊಡ್ತಾರೆ. ಇನ್ನು ಬ್ಯಾಟಿಂಗ್ ವಿಭಾಗ ನೀವು ನೋಡಿದ್ರೆ ನೆಕ್ಸ್ಟ್ ಲೆವೆಲ್. ನಿನ್ನೆ SRH ಹಿಂಗ ಆಡ್ತಾರಂತ ಗೊತ್ತಿದ್ದಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನ ಮಾಡಿದ್ರು. ಬರೋಬ್ಬರಿ 219 ರನ್ ಹೊಡೆದ್ಬಿಟ್ಟು 6 ವಿಕೆಟ್ ನಷ್ಟಕ್ಕೆ 20 ಓವರ್ಗೆ ಬಿಡ್ತಾರೆ. ಅದರಲ್ಲಿ ಅಭಿಷೇಕ್ ಶರ್ಮಾ ಅವರು 76 ರನ್ನು, ಇಶಾನ್ ಕಿಶನ್ 29 ರನ್ನು, ಟ್ರಾವಿಸ್ ಹೆಡ್ 38 ರನ್ನು, 39 ಹೆನ್ರಿಚ್ ಕ್ಲಾಸನ್, ಅನಿಕೇತ್ ವರ್ಮಾ 18. ಇವರು ಇಷ್ಟು ಬ್ಯಾಟ್ಸ್ಮನ್ ಗಳು ಸೇರಿಸ್ಬಿಟ್ಟು ಟೋಟಲಿ 219 ರನ್ಗಳ ಒಂದು ಚೇಸ್ ಅನ್ನ ಕೊಡ್ತಾರೆ ಪಂಜಾಬ್ ಕಿಂಗ್ಸ್ ಗೆ. ಆ ಒಂದು ಬೃಹತ್ ಮೊತ್ತನ ಬೆನ್ನತ್ತಿದಂತ ಪಂಜಾಬ್ ಕಿಂಗ್ಸ್ ಅದನ್ನ ಎಷ್ಟು ಬೇಗ ಚೇಸ್ ಮಾಡ್ತಾರೆ, ಏನ್ ಕತೆ ಅಂತಂದ್ರೆ ಇನ್ನು ನೀವು ನೋಡ್ಬೇಕು. ಈ ಒಂದು ಮೊತ್ತ ತುಂಬಾ ಕಡಿಮೆ, ಎಲ್ಲೋ ಒಂದ್ ಕಡೆ ಒಡಿಬಡಿ ಇರೋದು. ಅದರಲ್ಲೂ ಪಂಜಾಬ್ ಕಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ವಿಭಾಗ ತುಂಬಾನೇ ಚೆನ್ನಾಗಿದೆ. ಯಾಕೆಂತಂದ್ರೆ ಮೊನ್ನೆ RCB ಟೀಮ್ ಆದಂತ ಒಂದು ಅನುಭವ ನಿನ್ನೆ SRH ಕೂಡ ಆಯ್ತು. ಯಾಕಂದ್ರೆ ಆಲ್ರೆಡಿ ಪಂಜಾಬ್ ನ ಸೂಪರ್ ಬ್ಯಾಟ್ಸ್ಮನ್ಸ್ ಗಳು ಇದಾರೆ. ಪ್ರಿಯಾಂಶ್ ಬಂದ್ರು, ಆಮೇಲೆ ಪ್ರಭು ಸಿಮ್ರಾನ್ ಬಂದ್ರು. ಅವರು ಕೂಡ ಬರೋಬ್ಬರಿ ಹೊಡೆಯಕ್ ನಿಂತ್ಕೊಂಡ್ರು. 6-4 ಡೀಲ್ ಮಾಡ್ಕೊಂಡು ಬರೋಬ್ಬರಿ 224 ರನ್ನು, ಅದು 4 ವಿಕೆಟ್, 18.5 ಬಾಲ್ ಅಲ್ಲಿ ಮುಗಿಸ್ಬಿಟ್ರು. 1 ಓವರ್ ಬಾಕಿ ಇದ್ದಾಗ್ಲೇ ಮ್ಯಾಚ್ ನ ಮುಗಿಸ್ಕೊಡೋದ್ ಕಾಯ್ಬಿಟ್ಬಿಟ್ರು. ಇನ್ನು ಈ ಒಂದು ಮ್ಯಾಚಿನ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಯಾರಾದ್ರೂ ಪಂಜಾಬ್ ಕಿಂಗ್ಸ್ ಅಲ್ಲಿ ನೀವು ನೋಡೋದಾದ್ರೆ ಪ್ರಿಯಾಂಶ್ 57, ಪ್ರಭು ಸಿಮ್ರಾನ್ 51, ಇನ್ನು 69 ರನ್ ಶ್ರೇಯಸ್ ಅಯ್ಯರ್ ಹೊಡೆದ್ರು. ಶ್ರೇಯಸ್ ಅಯ್ಯರ್ 69 ರನ್ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ನಿಂತ್ಕೊಂಡ್ರು. ಈ ಒಂದು ಮ್ಯಾಚ್ ಇಂದು ರಿವ್ಯೂ ತುಂಬಾನೇ ನನಗೆ ಒಂದು ನೋಡಕ್ ನಿಂತ್ರೆ ನಿನ್ನೆ ಬೇಗನೆ ಮ್ಯಾಚ್ ಮುಗಿಸ್ಬೇಕು ಅಂತ ಪ್ರಯತ್ನದಲ್ಲಿ ಸಖತ್ ಒಡಿಬಡಿ ಮ್ಯಾಚ್ ಇತ್ತು. ತುಂಬಾನೇ ಚೆನ್ನಾಗಿತ್ತು. ನಿಮಗೆ ಏನ್ ಅನ್ಸ್ತು, ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಮ್ಯಾಚಿನ ಬಗ್ಗೆ ನಿಮ್ಗೆ ಏನಂತ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೇಳ್ತಾ ಇದೀನಿ. ಯಾವ್ದಪ್ಪ ಅಂದ್ರೆ ಸಂಜೆ 7:00 ಮತ್ತೊಂದು ಮ್ಯಾಚ್ ಸ್ಟಾರ್ಟ್ ಆಯ್ತು. ಅದು ಸ್ವಲ್ಪ ರಣರೋಚಕ. CSK ವರ್ಸಸ್ DC ಮ್ಯಾಚ್ ಸ್ಟಾರ್ಟ್ ಆಯ್ತು. DC ಅವರು ಟಾಸ್ ನ ವಿನ್ ಆಗಿ ನಾನು ಬಾಲಿಂಗ್ ನ ತಗೊಳ್ತೀನಿ ಅಂತ ತಗೊಂಡ್ರು. CSK ದವ್ರಿಗೆ ಬ್ಯಾಟಿಂಗ್ ನ ಬಿಟ್ರು. ಅಲ್ಲಿ ಮಾಡಿದ್ರು ಎಡವಟ್ಟು ಆಗಿತ್ತು ಮನೆಗ್ ನಟ್. ಯಾಕಂದ್ರೆ ಈ ಒಂದು ಇದನ್ನ ಹೇಳ್ಬೇಕು ಅಂತಂದ್ರೆ ನಿನ್ನೆ CSK ಅವರು ಮೊದಲ ಒಂದು ಖಾತೆಯನ್ನ ಓಪನ್ ಮಾಡಿದ್ರು. ನಿನ್ನೆ ಒಂದು ಮ್ಯಾಚ್ ಸ್ಟಾರ್ಟ್ ಆಯ್ತು. ಅವರ ಒಂದು ದಿಗ್ಭ್ರಮೆ ಅಂತಾರಲ್ಲ, ಆ ತರ ಒಂದು ನಿನ್ನೆ ಇದ್ದಂತ ಒಂದು ದಿಗ್ಭ್ರಮೆಯಿಂದ ಹೊರಗ್ ಬಂದಾಯ್ತು ಸಂಜು ಸ್ಯಾಮ್ಸನ್. ಬರೋಬ್ಬರಿ 115 ರನ್ಗಳ ಒಂದು ಸರದಾರ ಮೊದಲನೇ ಶತಕ 2026ಕ್ಕೆ ಸಂಜು ಸ್ಯಾಮ್ಸನ್ ಕೈಯಿಂದ ಹೊಡೆದೇ ಬಿಟ್ರು. ವರ್ಲ್ಡ್ ಕಪ್ ನಲ್ಲಿ ಮಿಸ್ ಆಗಿತ್ತು, ಇಲ್ಲಿ ಮಿಸ್ ಆಗ್ಲಿಲ್ಲ. ಬರೋಬ್ಬರಿ CSK ಟೀಮ್ 20 ಓವರ್ಗೆ 212 ರನ್ನು, 2 ವಿಕೆಟ್ ನಷ್ಟಕ್ಕೆ. ಅದರಲ್ಲಿ ಸಂಜು ಸ್ಯಾಮ್ಸನ್ 115 ರನ್ನು, ಆಯುಷ್ ಮಾತ್ರ 51 ರನ್ನು, 59 ರನ್ ಹೊಡೆದ್ರು. ಈ ಒಂದು
ಟೀಮು ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗೋಕ್ಕಿಂತ ಹೆಚ್ಚಾಗಿ ನಿನ್ನೆ ಫಾರ್ಮ್ ಗೆ ಬಂದಿರುವಂತ ಸಂಜು ಸ್ಯಾಮ್ಸನ್ ಗೆ ನಾನು ಗ್ರೇಟ್ನೆಸ್ ಹೇಳ್ತೀನಿ. CSK ಟೀಮ್ ಅಲ್ಲಿ ಒಂದು ಕಳಪೆ ಪ್ರದರ್ಶನ ಇದ್ದಿದ್ದು, ನಿನ್ನೆ ತುಂಬಾನೇ ಚೆನ್ನಾಗಿ ಆಡಿದ್ರು ಮತ್ತು ಬಾಲಿಂಗ್ ವಿಭಾಗ ಕೂಡ ತುಂಬಾನೇ ಚೆನ್ನಾಗಿತ್ತು ನಿನ್ನೆ CSK ಅದು. ಹಾಗಾಗಿನೇ ಅಂತ ಬಲಿಷ್ಠವಾದಂತ DC ಟೀಮ್ ನ ಸೋಲ್ಸೋದಕ್ಕೆ ಪ್ರಯತ್ನ ನಡೆಯಿತು ನಿನ್ನೆ. ಆದಷ್ಟು ಟ್ರೈ ಮಾಡಿದ್ರು ಸೋಲ್ 60 ರನ್ಸ್ ಏಕಾಂಗಿ ಹೋರಾಟಕ್ಕೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಒಂದು ಜೊತೆ ಆಟ ಕೊಡ್ಲಿಲ್ಲ. ಹಾಗಾಗಿನೇ ನಿನ್ನೆ DC ಒಂದು ಮ್ಯಾಚ್ ಕಳ್ಕೊಂತು. ಸ್ಕೋರ್ ಬೋರ್ಡ್ ನೋಡಿದ್ರೆ 189ಕ್ಕೆ ಆಲ್ ಔಟ್ ಆಗೋದ್ರ ಮುಖಾಂತರ DC ಅವರು CSK ಗೆ ಶರಣಾಗತರಾದ್ರು. ಅದರಲ್ಲಿ ನಿಶಾಂಕ್ ಅವರು 41 ರನ್ ಬಾರಿಸಿದ್ರೆ ಸ್ಟಬ್ಸ್ ಅವರು 60 ರನ್ಗಳು. ಇದು ಬಿಟ್ರೆ ಇನ್ನು ಉಳ್ಕಿದಾರೆಲ್ಲ 10, 9, 18, 17, 16, 20 ಇಷ್ಟೇ. ಈ ತರ ಒಂದು ಸ್ಕೋರ್ ನಲ್ಲಿ 189 ರನ್ಗಳನ್ನ ಬಾರಿಸಿ 10 ವಿಕೆಟ್ ಗಳನ್ನ ಕಳ್ಕೊಂಡು ನಿನ್ನೆ DC ಮತ್ತೊಂದು ಸೋಲಿಗೆ ಕಾಲಿಡಿದೆ. ಹಾಗಾಗಿನೇ ಇವತ್ತಿನ ಮ್ಯಾಚ್ಗಳು ಒಂದು ಇದಾಯ್ತು. ನನಗಂತೂ ತುಂಬಾನೇ ಒಂದು DC ಅವರು ಯಾಕೆ ಗೆಲ್ತಿದ್ದಿಲ್ಲ, ಅದು ಪರವಾಗಿಲ್ಲ. CSK ಮೊದಲ ಖಾತೆ ನಿನ್ನೆ ಓಪನ್ ಮಾಡ್ತು. ಇನ್ನು ಇವತ್ತಿನ ಮ್ಯಾಚ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ಮ್ಯಾಚ್ ತುಂಬಾನೇ ಒಂದು ಮ್ಯಾಚ್ ಡೇ. ನಮ್ಮ RCB ಗೆ ಇವತ್ತು ಸವಾಲು ಹೊಡ್ತಿರೋದು ಮುಂಬೈ ಇಂಡಿಯನ್ಸ್. ಸಂಜೆ 7 ಬರ್ತೀನಿ. ಕರೆಕ್ಟ್ ಆಗಿ 6 ಗಂಟೆಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡ್ರಿ. ಹಾಗೇನೆ ಇವತ್ತು RCB ಪಕ್ಕ ಮತ್ತೆ ಪುಟದ ಹೇಳ್ಬಿಟ್ಟು ಮುಂಬೈನ ಮನೆ ಕಡೆ ಓಡಿಸ್ತತಿ, ಮುಂಬೈಗೆ ವಿರುದ್ಧವಾಗಿ ಗೆದ್ದು ಬರ್ತತಿ ಅನ್ನೋದು ನನ್ನ ಆಸೆ. ಹಾಗಾಗಿ ಇವತ್ತು RCB ವರ್ಸಸ್ ಮುಂಬೈ ಇದೆ ಸಂಜೆ 7 ಇವತ್ತು 2 ಪಂದ್ಯಗಳು ಯಾವ್ಯಾವ ಅಂತಂದ್ರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತೆ ಗುಜರಾತ್ ಟೈಟನ್ಸ್. ಇವತ್ತು 3 ಒಂದು ಮ್ಯಾಚ್ ಇದೆ. ಅದಾದ್ಮೇಲೆ 7 ನಮ್ಮ ಪ್ರೀತಿಯ ತಂಡ ಆದಂತ RCB ವರ್ಸಸ್ ಮುಂಬೈ ಟೀಮ್ ಇವತ್ತು ಕಣಕ್ಕಿಳಿಯಲಿದ್ದವು. 2 ಕೂಡ ರಣರೋಚಕವಾಗಿ ಹಿಂದಿನ 2 ಪಂದ್ಯದಲ್ಲಿ ಸೋತು ನೆಕ್ಸ್ಟ್ ಒಂದ್ ಇದ್ರಲ್ಲಿ ಬರ್ತಾ ಇರೋಂತ. ಯಾಕೆ ನೋಡಿ, ಇಲ್ಲೊಂದು ಏನಂತೀರ ಗೊತ್ತಿಲ್ಲ, ಲಾಸ್ಟ್ ಪಂದ್ಯನ GTನೂ ಗೆದ್ದಿದೆ, ಲಕ್ನೋ ಸೂಪರ್ ಜಾಯಿಂಟ್ಸ್ ಗೆದ್ದಿದೆ. ಅವೆರಡು ಇವತ್ತು ಹೋರಾಡ್ತಾ ಇದಾವೆ. ಆಮೇಲೆ ಲಾಸ್ಟ್ ಪಂದ್ಯಗಳು ಈ ಮುಂಬೈ ಸೋತಿದೆ, RCBನೂ ಸೋತಿದೆ. 2 ಇವತ್ತು ಟೀಮ್ಗಳು ಹೋರಾಡ್ತಾ ಇದಾವೆ. ಇವತ್ತಿನ ಒಂದು ರಣರೋಚಕವಾದ ಪಂದ್ಯ ನೋಡಕ್ ನಾನಂತೂ ಕಾಯ್ತಾ ಇದೀನಿ. ನೀವು ಕಾಯ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಇವತ್ತಿನ ಒಂದು ಕಮೆಂಟ್ರಿ ನಿಮ್ಗೆ ಇವತ್ತಿನ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ RCB ಟೀಮ್ಗೆ ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.